ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಮೇಜರ್ ಸರ್ಜರಿ ಫಿಕ್ಸ್ ಹಾಗಾದ್ರೆ ನಾಳೆ ಪಂಚರಾಜ್ಯಗಳ ರಿಸಲ್ಟ್. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಮೇಜರ್ ಸರ್ಜರಿ ಫಿಕ್ಸ್. ನಾಳೆ ಪಂಚರಾಜ್ಯಗಳ ರಿಸಲ್ಟ್. ಮತ್ತೆ ದೆಹಲಿ ದಂಡಯಾತ್ರೆ. ಮೇ 4ರ ನಂತರ ದೆಹಲಿಗೆ ರಾಜ್ಯ ಕೈ ನಾಯಕರ ದಂಡು. ಹೈಕಮಾಂಡ್ ಮುಂದೆ ಸಚಿವರು ಶಾಸಕರ ಡಿಮ್ಯಾಂಡ್. ಸಿದ್ದರಾಮಯ್ಯ ಡಿಕೆಶಿಗೆ ಮತ್ತೆ ದೆಹಲಿ ಬುಲಾವ್ ಸಾಧ್ಯತೆ. ಹೈಕಮಾಂಡ್ ಜೊತೆ ಚರ್ಚಿಸಲಿರುವ ಸಿಎಂ ಡಿಸಿಎಂ. ಇಬ್ಬರನ್ನು ಕರೆಸಿ ವರಿಷ್ಠರಿಂದ ಅಂತಿಮ ನಿರ್ಧಾರ ಸಾಧ್ಯತೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಮೇಜರ್ ಸರ್ಜರಿ ಫಿಕ್ಸ್. ನಾಳೆ ಪಂಚರಾಜ್ಯಗಳ ರಿಸಲ್ಟ್ ಇದೆ. ಮತ್ತೆ ದೆಹಲಿ ದಂಡಯಾತ್ರೆಯನ್ನ ಕೈಗೊಳ್ಳಲಿದ್ದಾರೆ ಕೆಲವೊಂದಿಷ್ಟು ಶಾಸಕರು. ಮೇ 4ರ ನಂತರ ದೆಹಲಿಗೆ ರಾಜ್ಯ ಕೈ ನಾಯಕರ ದಂಡು ಹೋಗ್ಲಿಕ್ಕೆ ಸದ್ಯಕ್ಕೆ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಏಕೆ ಅಂತಂದ್ರೆ ಎಲ್ಲರೂ ಕೂಡ ಒಂದು ಮೇ 4ರ ನಂತರ ರಿಸಲ್ಟ್ ಬರಲಿ, ಅದಾದ ನಂತರ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗುತ್ತೆ ಅಂತ ಕೂಡ ಹೇಳಲಾಗಿತ್ತು. ಇದರ ಬೆನ್ನಲ್ಲೇ ನಾಳೆ ರಿಸಲ್ಟ್ ಇದೆ. ಒಂದು ಕಡೆ ಪಂಚರಾಜ್ಯಗಳ ಟೆನ್ಷನ್, ಮತ್ತೊಂದು ಕಡೆ ಬೈ ಎಲೆಕ್ಷನ್ ರಿಸಲ್ಟ್ ಏನಾಗುತ್ತೆ ಅಂತ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಬಹಳ ಟೆನ್ಷನ್ ಇದೆ. ಜೊತೆಗೆ ಬಿಜೆಪಿ ಪಾಳ್ಯದಲ್ಲೂ ಕೂಡ ಬಹಳ ಟೆನ್ಷನ್ ಇದೆ. ಈ ಒಂದು ಮೇ 4ರ ರಿಸಲ್ಟ್ ನಂತರ ಕೆಲವೊಂದಿಷ್ಟು ನಾಯಕರು ದೆಹಲಿ ದಂಡಯಾತ್ರೆಯನ್ನ ಕೈಗೊಳ್ಳುವ ಸಾಧ್ಯತೆಗಳಿದ್ದಾವೆ. ಹೈಕಮಾಂಡ್ ಮುಂದೆ ಸಚಿವರು ಶಾಸಕರು ತಮ್ಮ ತಮ್ಮ ಡಿಮ್ಯಾಂಡ್ಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ಹೈಕಮಾಂಡ್ ಮುಂದೆ ಇರಿಸುವ ಸಾಧ್ಯತೆ ಕೂಡ ಇದೆ. ಮುಖ್ಯವಾಗಿ ಸಚಿವ ಸಂಪುಟ ಪುನರಚನೆ ಆಗಬೇಕು ಅಂತ ಅಂದ್ರೆ ಸಚಿವ ರಿಪೋರ್ಟ್ ಕಾರ್ಡ್ ಅನ್ನ ಹೈಕಮಾಂಡ್ ಚೆಕ್ ಮಾಡುತ್ತೆ. ಪ್ರೋಗ್ರೆಸಿವ್ ರಿಪೋರ್ಟ್ ಕಾರ್ಡ್ ನಲ್ಲಿ ಏನಿದೆ, ಜೊತೆಗೆ ಈಗ ಸಚಿವರು ಯಾವ ರೀತಿ ಕಾರ್ಯವೈಖರಿಗಳನ್ನ ಮಾಡಿದ್ದಾರೆ, ತಮಗೆ ಕೊಟ್ಟಂತಹ ಜವಾಬ್ದಾರಿಗಳನ್ನ ಯಾವ ರೀತಿ ನಿಭಾಯಿಸಿದ್ದಾರೆ, ಅದೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ಅದರ ಜೊತೆಗೆ ಶಾಸಕರು ಕೂಡ ಕೆಲವೊಂದಿಷ್ಟು ಡಿಮ್ಯಾಂಡ್ಗಳನ್ನು ಇರಿಸಿದ್ದಾರೆ. ಆ ಒಂದು ಡಿಮ್ಯಾಂಡ್ ಬಗ್ಗೆ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಸಿಎಂ ಡಿಸಿಎಂ ಜೊತೆ ಸಚಿವರಿಂದಲೂ ದೆಹಲಿ ಭೇಟಿಗೆ ಪ್ಲಾನ್. ಸಚಿವ ಸ್ಥಾನ ಉಳಿಸಿಕೊಳ್ಳಲು ಹೈಕಮಾಂಡ್ ಭೇಟಿಗೆ ಯತ್ನ. ತಮ್ಮ ಕಾರ್ಯವೈಖರಿ ಬಗ್ಗೆ ಹೈಕಮಾಂಡ್ಗೆ ಸಚಿವರ ರಿಪೋರ್ಟ್. ಸಾಧನೆ ಬಿಂಬಿಸಿ ಸ್ಥಾನ ಉಳಿಸಿಕೊಳ್ಳಲು ಸಚಿವರ ಕಡೆ ಪ್ರಯತ್ನ. ಸಚಿವರ ಜೊತೆಗೆ ಹಿರಿಯ ಶಾಸಕರಿಂದಲೂ ಕೂಡ ದೆಹಲಿ ದಂಡಯಾತ್ರೆ. 3ಕ್ಕಿಂತಲೂ ಹೆಚ್ಚು ಬಾರಿ ಗೆದ್ದ ಶಾಸಕರಿಂದ ಹೈಕಮಾಂಡ್ ಭೇಟಿ. ಸಚಿವ ಸ್ಥಾನಕ್ಕಾಗಿ ಮನವಿ ಮಾಡಲು ಹಿರಿಯ ಶಾಸಕರ ಪ್ಲಾನ್. ಮುಂದಿನ 2 ವರ್ಷಕ್ಕೆ ಸಚಿವ ಸ್ಥಾನ ನೀಡುವಂತೆ ಒತ್ತಡ. ಹೈಕಮಾಂಡ್ ಸಮ್ಮುಖದಲ್ಲೇ ಸಿಎಂ ಸಚಿವರು ಶಾಸಕರ ಭವಿಷ್ಯ. ಇನ್ನು ಸಿಎಂ ಡಿಸಿಎಂ ಜೊತೆ ಸಚಿವರು ಕೂಡ ದೆಹಲಿ ಪ್ರಯಾಣವನ್ನು ಬೆಳೆಸ್ತಿದ್ದಾರೆ. ಯಾಕೆಂತಂದ್ರೆ ಅವರ ಸ್ಥಾನವನ್ನು ಉಳಿಸ್ಕೊಳ್ಬೇಕಾಗಿದೆ. ಏನೆಲ್ಲ ಸಾಧನೆ ಮಾಡಿದ್ದಾರೆ, ಅವರ ಒಂದು ಇಲಾಖೆಯಲ್ಲಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಅದೆಲ್ಲವೂ ಕೂಡ ಬಹಳ ಪ್ರಮುಖ ಆಗುತ್ತೆ. ಇದೆಲ್ಲವನ್ನು ಕೂಡ ಹೈಕಮಾಂಡ್ ಮುಂದೆ ಇರಿಸಲಿಕ್ಕೆ ಸದ್ಯಕ್ಕೆ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ಕೇವಲ ಸಚಿವರಷ್ಟೇ ಅಲ್ಲ, ಶಾಸಕರು ಕೂಡ ದೆಹಲಿ ಯಾತ್ರೆನ ಕೈಗೊಳ್ತಾರೆ. ಯಾಕೆಂತಂದ್ರೆ ಈಗ ಆಲ್ರೆಡಿ ಕೆಲವೊಂದಿಷ್ಟು ಶಾಸಕರು ದೆಹಲಿ ಯಾತ್ರೆನ ಕೈಗೊಂಡಿದ್ರು. ದೆಹಲಿ ಯಾತ್ರೆನ ಕೈಗೊಂಡು ಹೈಕಮಾಂಡ್ ಭೇಟಿ ಮಾಡಲಿಕ್ಕೆ ಭಾರೀ ಕಸರತ್ತು ಕೂಡ ಮಾಡಿದ್ರು. ಈಗ ಈ ಒಂದು ಮೇ 4 ರಿಸಲ್ಟ್ ಬಂದ ನಂತರ ಮತ್ತೆ ಕೆಲವೊಂದಿಷ್ಟು ಶಾಸಕರು ದೆಹಲಿ ಯಾತ್ರೆಯನ್ನು ಕೈಗೊಳ್ಳುವ ಸಾಧ್ಯತೆಗಳಿದ್ದಾವೆ. ಅದು ಕೂಡ ಬಹಳ ಪ್ರಮುಖವಾಗಿ 3-4 ಬಾರಿ ಯಾರು ಗೆಲುವನ್ನು ಸಾಧಿಸಿರ್ತಾರೆ, ಕ್ಷೇತ್ರದಲ್ಲಿ ಜನರ ಮನಸ್ಸನ್ನು ಗೆದ್ದಿರ್ತಾರೆ, ಜನರ ವಿಶ್ವಾಸವನ್ನು ಗಳಿಸಿರ್ತಾರೆ, ಆ ಶಾಸಕರು ದೆಹಲಿ ಯಾತ್ರೆಯನ್ನು ಕೈಗೊಳ್ಳಲಿದ್ದಾರೆ. ಹಾಗಾಗಿ ನಮಗೆ ಸಚಿವ ಸ್ಥಾನವನ್ನು ನೀಡಿ, ಏಕೆಂತಂದರೆ ಜನರ ವಿಶ್ವಾಸವನ್ನು ಗಳಿಸಿದ್ದೀವಿ. ಈಗ ಕಾಂಗ್ರೆಸ್ ಪಕ್ಷ ಅಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ನಮ್ಮದೂ ಕೂಡ ಕಾಂಟ್ರಿಬ್ಯೂಷನ್ ಇದೆ. ಹಾಗಾಗಿ ನಮಗೆ ಒಂದು ಸಚಿವ ಸ್ಥಾನವನ್ನು ನೀಡಿ, ನಾವು ಕೂಡ ಸಚಿವಾಕಾಂಕ್ಷಿಗಳಾಗಿದ್ದೀವಿ ಅಂತ ಹೈಕಮಾಂಡ್ ಮುಂದೆ ಮನವಿ ಮಾಡಿಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಮುಂದಿನ 2 ವರ್ಷಕ್ಕೆ ಸಚಿವ ಸ್ಥಾನ ನೀಡುವಂತೆ ಒತ್ತಡವನ್ನು ಕೂಡ ಹೇರುವ ಸಾಧ್ಯತೆಗಳು ಕೂಡ ಇದೆ. ಇನ್ನು ಹೈಕಮಾಂಡ್ ಸಮ್ಮುಖದಲ್ಲಿ ಸಿಎಂ ಸಚಿವರು ಶಾಸಕರ ಭವಿಷ್ಯ ನಿರ್ಧಾರ ಆಗುವ ಸಾಧ್ಯತೆ ಕೂಡ ಇದೆ. ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿಯ ಬದಲಾವಣೆಗಳು ಕೂಡ ಇಲ್ಲ ಎಂಬ ಸ್ಟೇಟ್ಮೆಂಟ್ ಅನ್ನು ಕೊಡ್ತಿದ್ರು. ಅದು ಕೂಡ ಬಹಳ ಚರ್ಚೆಗೆ ಕಾರಣ ಆಗಿತ್ತು. ಜೊತೆಗೆ ಹೈಕಮಾಂಡ್ಗೆ ಅದು ಕೂಡ ಒಂದು ರೀತಿಯ ತಲೆ ಬಿಸಿಯಾಗಿತ್ತು. ಯಾಕೆಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಈ ರೀತಿಯ ಸ್ಟೇಟ್ಮೆಂಟ್ ಯಾಕೆ ಕೊಟ್ರು ಅಂತ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಬಹಳ ಚರ್ಚೆ ಆಗ್ತಿತ್ತು.